ಫಿಯರ್ ಮತ್ತೆ ಗ್ರೀಡ್. ಫಿಯರ್ ಅಂತಂದ್ರೆ ಭಯ, ಗ್ರೀಡ್ ಅಂತಂದ್ರೆ ಆಸೆ ಅಲ್ಲ, ದುರಾಸೆ. ಒಂದ್ ಸ್ಟೋರಿ ಹೇಳ್ತೀನಿ ಕೇಳಿ. ವಿಹಾನ್ ಅನ್ನೋ ಒಬ್ಬ ಟ್ರೇಡರ್ ಗುಡ್ ಸೆಟಪ್ ನ ನೋಡ್ದ, ಅನಾಲಿಸಿಸ್ ಕರೆಕ್ಟ್, ರಿಸ್ಕ್ ಮ್ಯಾನೇಜ್ಮೆಂಟ್ ಕೂಡ ಕರೆಕ್ಟ್. ಅವ್ನ್ ಟ್ರೇಡ್ ಎಂಟ್ರಿ ಕೊಟ್ಟ, ಟ್ರೇಡ್ ಪ್ರಾಫಿಟ್ ಹೋಯ್ತು. ಆದ್ರೆ ವಿಹಾನ್ಗೆ ಒಂದು ಫಿಯರ್ ಕಾಡಿತ್ತು, ಪ್ರಾಫಿಟ್ ಹೋದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದ. ಆ ದಿನ 1000 ಪ್ರಾಫಿಟ್ ನಲ್ಲಿ ಕ್ಲೋಸ್ ಮಾಡ್ದ. ಫ್ಯೂ ಅವರ್ಸ್ ಆದ್ಮೇಲೆ ಸೇಮ್ ಟ್ರೇಡ್ ಅವನು ಇನ್ನೂ ಹೋಲ್ಡ್ ಮಾಡಿದ್ರೆ 10,000 ರೂಪಾಯಿ ಪ್ರಾಫಿಟ್ ಬರ್ತಾ ಇತ್ತು. ಬಟ್ ಅವ್ನ್ ಕ್ಲೋಸ್ ಮಾಡಿದ್ದು 1000 ರುಪೀಸ್. ಯಾಕಂತಂದ್ರೆ ಭಯ. ಇನ್ನೊಬ್ಬ ಟ್ರೇಡರ್ ಅಜಯ್ ಅಂತ ಟ್ರೇಡ್ ಪ್ರಾಫಿಟ್ ನಲ್ಲಿ ಆಗ್ಲೇ ಇತ್ತು, ಬಟ್ ಟಾರ್ಗೆಟ್ ಕೂಡ ಈಟ್ ಆಗಿತ್ತು. ಆದ್ರೆ ಗ್ರೀಡ್ ಸ್ಟಾರ್ಟ್ ಆಯ್ತು, ಇನ್ನು ಸ್ವಲ್ಪ ವೇಟ್ ಮಾಡೋಣ, ಡಬಲ್ ಆಗುತ್ತೆ ಪ್ರಾಫಿಟ್ ಅಂತ ವೇಟ್ ಮಾಡಕ್ ಶುರು ಮಾಡ್ದ. ಅದೇ ಟ್ರೇಡ್ ನ ಹೋಲ್ಡ್ ಮಾಡ್ದ. ಮಾರ್ಕೆಟ್ ರಿವರ್ಸ್ ಆಗಿ ಆ ಪ್ರಾಫಿಟ್ ಲಾಸ್ ಕನ್ವರ್ಟ್ ಆಯ್ತು. ಲಾಸ್ ಒಂದ್ ಸ್ವಲ್ಪ ದೊಡ್ಡದೇ ಆಗಿತ್ತು. ಎಂಡ್ ಆಫ್ ದ ಡೇ ಫಿಯರ್ ಇಂದ ವಿಹಾನ್ ನ ಪ್ರಾಫಿಟ್ ಮಿಸ್ ಆಯ್ತು, ಗ್ರೀಡ್ ಇಂದ ಅಜಯ್ ಕ್ಯಾಪಿಟಲ್ ನೇ ಡಿಸ್ಟ್ರಾಯ್ ಆಯ್ತು. ಫಿಯರ್ ನಿಮ್ಮನ್ನ ಬೇಗ ಎಕ್ಸಿಟ್ ಮಾಡಕ್ಕೆ ನೋಡುತ್ತೆ, ಅದೇ ಗ್ರೀಡ್ ಇನ್ನೂ ಹೋಲ್ಡ್ ಮಾಡೋಣ ಅಂತ ಅನ್ಸುತ್ತೆ. ಪ್ರೊಫೆಷನಲ್ ಟ್ರೇಡರ್ಸ್ ಎಮೋಷನ್ಸ್ ನ ಯಾವತ್ತೂ ಫಾಲೋ ಮಾಡಲ್ಲ, ಅವರು ಟ್ರೇಡಿಂಗ್ ಪ್ಲಾನ್ ನ ಫಾಲೋ ಮಾಡ್ತಾರೆ. ಮಾರ್ಕೆಟ್ ನಲ್ಲಿ ಬಿಗ್ಗೆಸ್ಟ್ ಬ್ಯಾಟಲ್ ಚಾರ್ಟ್ ಜೊತೆ ಅಲ್ಲ, ನಿಮ್ಮ ಮೈಂಡ್ ಸೆಟ್ ಜೊತೆ. ನಿಮ್ಮ ಬಿಗ್ಗೆಸ್ಟ್ ಎನಿಮಿ ಗ್ರೀಡಾ ಏನ್ ಫಿಯರ್? ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಆಗಿ. ಹಾಗೆ ಈ ಚಾನಲ್ ನ ಫಾಲೋ ಮಾಡೋದನ್ನ ಮರಿಬೇಡಿ.